pair of linear equation important 1 mark questions. Okay, ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ, write the standard form of a pair of linear equation with variables x and y. ಓಕೆ, ಸೊ ನಮಗೆ ಸ್ಟ್ಯಾಂಡರ್ಡ್ ಫಾರ್ಮ್ ಏನಂತ ಗೊತ್ತಿರ್ಬೇಕಂದ್ರೆ ax plus by plus c equal to 0, ಇದು ಬಂದ್ಬಿಟ್ಟು ಸ್ಟ್ಯಾಂಡರ್ಡ್ ಫಾರ್ಮ್. ಓಕೆ, ಸೊ ಇದನ್ನ ನೀವು ಬರಿಬೇಕು. ಓಕೆನಾ. Next, 18. How many solutions does the pair of linear equation in two variables have if they are inconsistent? Inconsistent ಐತಂದ್ರೆ ಎಷ್ಟು ಸೊಲ್ಯೂಷನ್ ಇರುತ್ತೆ? ಇನ್ಕನ್ಸಿಸ್ಟೆಂಟ್ ಅಂದ್ರೆ ಸೊಲ್ಯೂಷನ್ ಇರಲ್ಲ. ಸೊ ಏನ್ ಬರಬೇಕು? ಝೀರೋ ಸೊಲ್ಯೂಷನ್ ಅಂತ ಬರೀರಿ ಆರ್ ನೋ ಸೊಲ್ಯೂಷನ್. ಓಕೆ, ಸೊ ನಿಮ್ಗೆ ಯಾವ್ದಾಗುತ್ತೋ ಅದ್ರ ಬರೀರಿ. ಓಕೆ, ನೆಕ್ಸ್ಟ್. How many solution does the pair of linear equation, ಎರಡು ಇಕ್ವೇಶನ್ ಕೊಟ್ಟಿದ್ದಾರೆ, have if a1 by a2 not equal to b1 by b2? a1 by a2 not equal to b1 by b2 ಅಂದ್ರೆ ಎಂತ ಲೈನ್ಸ್? ಇಂಟರ್ಸೆಕ್ಟಿಂಗ್ ಲೈನ್ಸ್. ಇಂಟರ್ಸೆಕ್ಟಿಂಗ್ ಲೈನ್ಸ್ ಅಂದ್ರೆ ಎಷ್ಟು ಸೊಲ್ಯೂಷನ್ ಬರುತ್ತೆ? ಯೂನಿಕ್ ಸೊಲ್ಯೂಷನ್ ಅಂದ್ರೆ ಒಂದೇ ಸೊಲ್ಯೂಷನ್ ಬರುತ್ತೆ. ಸೊ ಆನ್ಸರ್ ಬಂದ್ಬಿಟ್ಟು ಒನ್ ಸೊಲ್ಯೂಷನ್. ಓಕೆ, 20th question. How many solution does the pair of linear equation in two variables have if the lines represented by them are coincident? Coincident ಅಂದ್ರೆ ಲೈಕ್ ನಿಮಗೇನು ಎಷ್ಟು ಸೊಲ್ಯೂಷನ್ ಬರುತ್ತೆ? ಇನ್ಫಿನಿಟ್ಲಿ ಮೆನಿ ಸೊಲ್ಯೂಷನ್ ಬರುತ್ತೆ. ಓಕೆ, ಕೋಇನ್ಸಿಡೆಂಟ್ ಅಂದ್ರೆ ಇನ್ಫಿನಿಟ್ಲಿ ಮೆನಿ ಸೊಲ್ಯೂಷನ್ಸ್ ಬರುತ್ತೆ. ಓಕೆ, ಸೊ ಆನ್ಸರ್ ಬಂದು ಇನ್ಫಿನಿಟ್ಲಿ ಮೆನಿ ಸೊಲ್ಯೂಷನ್ಸ್. ಈಗೇನ್ ಕೊಟ್ಟಿದ್ದಾರೆ ನೋಡಿ, ದ ಪೆರಿಮೀಟರ್ ಆಫ್ ಎ ರೆಕ್ಟಾಂಗಲ್ ಹ್ಯಾವಿಂಗ್ ಲೆಂತ್ ಎಲ್ ಯೂನಿಟ್ಸ್ ಅಂಡ್ ಬ್ರೆಡ್ತ್ ಬಿ ಯೂನಿಟ್ಸ್ ಈಸ್ 32 ಮೀಟರ್. ಸೊ ಲೆಂತ್ ನ ಎಲ್ ತಗೊಂತ ಹೇಳಿದಾನೆ, ಬ್ರೆಡ್ತ್ ನ ಬಿ ತಗೊಂತ ಹೇಳಿದಾನೆ. ಓಕೆ, ಈಗ ಏನ್ ಮಾಡ್ಬೇಕು? ಫಾರ್ಮ್ ಎ ಲೀನಿಯರ್ ಇಕ್ವೇಶನ್ ಇನ್ ಟೂ ವೇರಿಯಬಲ್ಸ್ ಫಾರ್ ದಿಸ್ ಸ್ಟೇಟ್ಮೆಂಟ್. ಸೊ ಅವ್ರು ಕೊಟ್ಟಿರೋದೇನು? ಪೆರಿಮೀಟರ್ ಆಫ್ ರೆಕ್ಟಾಂಗಲ್ ಹ್ಯಾವಿಂಗ್ ಲೆಂತ್ ಎಲ್ ಯೂನಿಟ್ಸ್ ಅಂತ ಕೊಟ್ಟಿದ್ದಾರೆ ಅಂಡ್ ಬ್ರೆಡ್ತ್ ಬಿ ಯೂನಿಟ್ಸ್ ಈಸ್ 32 ಅಂದ್ರೆ ಪೆರಿಮೀಟರ್ ಬಂದ್ಬಿಟ್ಟು 32. ಸೊ ಅವ್ರೇನ್ ಕೊಟ್ಟಿದ್ದಾರೆ? ಪೆರಿಮೀಟರ್ ಆಫ್ ರೆಕ್ಟಾಂಗಲ್ ಕೊಟ್ಟಿದ್ದಾರೆ. ಓಕೆ, ಸೊ ಏನ್ ಕೊಟ್ಟಿದ್ರೆ? ಎಷ್ಟು? 32 ಅಂತ ಕೊಟ್ಟಿದ್ದಾರೆ. ಸೊ ಪೆರಿಮೀಟರ್ ಆಫ್ ರೆಕ್ಟಾಂಗಲ್ ಫಾರ್ಮುಲಾ ಏನು? 2 ಇಂಟು ಎಲ್ ಪ್ಲಸ್ ಬಿ ಇಸ್ ಈಕ್ವಲ್ ಟು 32. ಈಗ ಲೆಂತ್ ಪ್ಲಸ್ ಬ್ರೆಡ್ತ್ ಇಂಟು 2 ಆ ಕಡೆ ಹೋದ್ರೆ ಏನಾಗುತ್ತೆ? ಡಿವೈಡ್ ಬೈ 2 ಆಗುತ್ತೆ. 2 1 ಜಾ 2 16 ಜಾ. ಸೊ ಲೆಂತ್ ಪ್ಲಸ್ ಬ್ರೆಡ್ತ್ ಏನಾಯ್ತು? 16 ಆಯ್ತು. ಓಕೆ, ಸೊ ಲೆಂತ್ ಪ್ಲಸ್ ಬ್ರೆಡ್ತ್ ಪ್ಲಸ್ 16 ಈ ಕಡೆ ಬಂದ್ರೆ ಮೈನಸ್ 16 ಈಕ್ವಲ್ ಟು 0. ಈಗ ಇದು ಯಾವ ಫಾರ್ಮಲ್ ಇದೆ ನೋಡ್ರಿ? ಎ ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿ ಈಕ್ವಲ್ ಟು 0 ಫಾರ್ಮಲ್ ಇದೆ. ಸೊ ಇದು ಬಂದ್ಬಿಟ್ಟು ಇದ್ರದ್ದು ಸೊಲ್ಯೂಷನ್. ಬೇಕಾದ್ರೆ ನೀವು ಲೆಂತ್ ಎಕ್ಸ್ ತಗೊಂಡು ಬ್ರೆಡ್ತ್ ವೈ ತಗೊಂಡ್ರೆ ಅವಾಗ ಏನಾಗುತ್ತೆ? ಎಲ್ ಪ್ಲಸ್ ಬಿ ಮೈನಸ್ 16 ಈಕ್ವಲ್ ಟು 0 ಏನಾಗುತ್ತೆ? ಲೆಂತ್ ಎಕ್ಸ್ ತಗೊಂಡಿರಿ, ಬ್ರೆಡ್ತ್ ವೈ ತಗೊಂಡಿದ್ದಕ್ಕೆ. ಸೊ ಈಕ್ವೇಶನ್ ಇದಾಗುತ್ತೆ. ಸೊ ಎರಡು ಬರೆದ್ರು ಕರೆಕ್ಟ್. ಓಕೆನಾ. 22nd question. ಇಲ್ಲಿ ಏನ್ ಕೊಟ್ಟಿದ್ದಾರೆ? ಇನ್ ಎ ಕ್ಲಾಸ್ ದ ನಂಬರ್ ಆಫ್ ಬಾಯ್ಸ್ ಈಸ್ more than twice the number of girls. Form a linear equation in two variables for this statement. So ಅವ್ರು ಕೊಟ್ಟಿರೋದು ನೋಡ್ರಿ, ನಂಬರ್ ಆಫ್ ಬಾಯ್ಸ್ ಓಕೆ ಈಸ್ ಅಂದ್ರೆ ನಥಿಂಗ್ ಬಟ್ ಈಕ್ವಲ್ ಟು 1 ಅಂದ್ರೆ 1, ಮೋರ್ ಅಂದ್ರೆ ಪ್ಲಸ್, ದೆನ್ ಟ್ವೈಸ್ ಅಂದ್ರೆ 2 ಇಂಟು ನಂಬರ್ ಆಫ್ ಗರ್ಲ್ಸ್. ಸೊ ಈಗ ಅವ್ರ ನಂಬರ್ ಆಫ್ ಬಾಯ್ಸ್ ನ ಏನಂತ ಅಂತ ಹೇಳಿದರೆ ಎಕ್ಸ್. ಸೊ ಎಕ್ಸ್ ಇಸ್ ಈಕ್ವಲ್ ಟು 1 ಪ್ಲಸ್, ಓಕೆ 1 ಪ್ಲಸ್ 2 ಇಂಟು ನಂಬರ್ ಆಫ್ ಗರ್ಲ್ಸ್ ನ ಏನಂತ ಹೋಗ್ಬೇಕು? ವೈ. ಸೊ ಏನಾಗುತ್ತೆ? ಎಕ್ಸ್ ಇಸ್ ಈಕ್ವಲ್ ಟು 1 ಪ್ಲಸ್ 2y. ಸೊ ಆರ್ಡರ್ ಅಲ್ಲಿ ಬರಿಬೇಕಂದ್ರೆ ಎಕ್ಸ್ ಪ್ಲಸ್ 2y ಈ ಕಡೆ ಬಂದ್ರೆ ಮೈನಸ್ 2y ಪ್ಲಸ್ 1 ಈ ಕಡೆ ಬಂದ್ರೆ ಮೈನಸ್ 1 ಈಕ್ವಲ್ ಟು 0. ಇವಾಗ ಸ್ಟ್ಯಾಂಡರ್ಡ್ ಫಾರ್ಮಲ್ ಇದೆ. ಎ ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿ ಈಕ್ವಲ್ ಟು 0 ಫಾರ್ಮಲ್ ಇದೆ. ಇದು ಬಂದ್ಬಿಟ್ಟು ಇದ್ರದ್ದು ಈಕ್ವೇಶನ್. ಓಕೆ, 23rd ಕ್ವಶನ್. ಇಲ್ಲಿ ಏನ್ ಕೊಟ್ಟಿದ್ದಾರೆ? ಇಫ್ ದ ಲೈನ್ಸ್ ರೆಪ್ರೆಸೆಂಟೆಡ್ ಬೈ ದ ಈಕ್ವೇಶನ್ ಎಕ್ಸ್ ಪ್ಲಸ್ 2y ಮೈನಸ್ 4 ಈಕ್ವಲ್ ಟು 0 and ax plus by minus 12 are coincident, then find the value of a and b ಅಂತ ಕೊಟ್ಟಿದ್ದಾನೆ. ಸೊ ಎರಡು ಇಕ್ವೇಶನ್ ಕೊಟ್ಟಿದ್ದಾನೆ. ಒಂದು x plus 2y minus 4 equal to 0, ಇನ್ನೊಂದು ಬಂದ್ಬಿಟ್ಟು ax plus by minus 2 equal to 12 equal to 0 ಅಂತ ಕೊಟ್ಟಿದ್ದಾನೆ. ಇದು ಯಾವ ಫಾರ್ಮುಲಾ ಇದೆ? ax plus by plus c equal to 0. ಇದು ಕೂಡ ax plus by plus c equal to 0 ಫಾರ್ಮುಲಾ ಇದೆ. ಇದನ್ನೇನು ತಗೋಬೇಕು? a1 b1 c1, ಇದನ್ನ a2 b2 c2 ಅಂತ ತಗೊಳ್ರಿ. ಸೊ ಇಲ್ಲಿ ಏನಿಲ್ಲ ಅಂದ್ರೆ 1.
ಸೊ ಅವಾಗ ಏನಾಗುತ್ತೆ A1 ವ್ಯಾಲ್ಯೂ 1, B1 ವ್ಯಾಲ್ಯೂ 2, C1 ವ್ಯಾಲ್ಯೂ ಏನಂತ ತಗೋಬೇಕು, ಇಲ್ಲಿ ಪ್ಲಸ್ ಮೈನಸ್ ಇದೆ ಅಂದ್ರೆ ಮೈನಸ್ ತಗೋಬೇಕು, -4. ಈಗ A2 ವ್ಯಾಲ್ಯೂ ಏನಿದೆ ನೋಡ್ರಿ, A2 ವ್ಯಾಲ್ಯೂ A ಇದೆ, B2 ವ್ಯಾಲ್ಯೂ B ಇದೆ, C2 ವ್ಯಾಲ್ಯೂ ಏನಾಗುತ್ತೆ ನೋಡ್ರಿ, ಇಲ್ಲಿ ಪ್ಲಸ್ ಮೈನಸ್ ಇದೆ ಅಂದ್ರೆ ಮೈನಸ್ ತಗೋಬೇಕು, -12. ಈಗ ಕೋಇನ್ಸಿಡೆಂಟ್ ಅಂದ್ರೆ ಕಂಡೀಷನ್ ಏನು, A1/A2 is equal to B1/B2 is equal to C1/C2. ಈಗ ಹೇಳ್ರಿ A1 ವ್ಯಾಲ್ಯೂ ಏನು 1, A2 ವ್ಯಾಲ್ಯೂ A, B1 ವ್ಯಾಲ್ಯೂ ಏನು 2, B2 ವ್ಯಾಲ್ಯೂ B is equal to -4 divided by C2 ವ್ಯಾಲ್ಯೂ -12. ಸೊ ಇವ್ರು ಮೂವರು ಈಕ್ವಲ್ ಇರೋದ್ರಿಂದ ನಾನೇನ್ ಮಾಡ್ತೇನೆ ಅಂದ್ರೆ ಇದ್ರ ವ್ಯಾಲ್ಯೂ ಟೋಟಲ್ ಗೊತ್ತು. ಈಗ ನನಗೆ A ವ್ಯಾಲ್ಯೂ ಬೇಕು, ಸೊ ಅವಾಗ ಏನ್ ಮಾಡ್ತೀನಿ, ನಾನು ಫಸ್ಟ್ ಏನ್ ಮಾಡ್ತೀನಿ 1, 3 ಈಕ್ವಲ್ ತಗೋತೀನಿ. ಓಕೆ, ಮೂವರು ಈಕ್ವಲ್ ಇರೋದ್ರಿಂದ ನಾನೇನ್ ತಗೋಬಹುದು ಇವಾಗ 1/A is equal to -4/-12 ಅಂತ ತಗೋಬಹುದು. ಮೈನಸ್ ಮೈನಸ್ ಕ್ಯಾನ್ಸಲ್, 4 1 ಜಾ 4 3 ಜಾ 1/A is equal to 1/3. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, A into 1 is equal to 1 into 3. ಸೊ A1 ಜಾ A, 1 3 ಜಾ 3, A ವ್ಯಾಲ್ಯೂ 3 ಅಂತ ಗೊತ್ತಾಯ್ತು, A ವ್ಯಾಲ್ಯೂ 3. ಓಕೆ, ಸೊ ಈಗ ನೆಕ್ಸ್ಟ್ ಏನ್ ಮಾಡ್ತೀನಿ ಅಂದ್ರೆ ಇದನ್ನ ಎರೇಸ್ ಮಾಡ್ತೀನಿ. ಈಗ ಬಿ ವ್ಯಾಲ್ಯೂ ಕಂಡುಹಿಡಿಬೇಕಂದ್ರೆ ಇವ್ರಿಬ್ಬರನ್ನ ಈಕ್ವಲ್ ತಗೊಂತೀನಿ. ಸೊ ಏನಾಗುತ್ತೆ 2/B is equal to -4/-12. ಮೈನಸ್ ಮೈನಸ್ ಕ್ಯಾನ್ಸಲ್, 4 1 ಜಾ 4 3 ಜಾ 2/B is equal to 1/3. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, B into 1 is equal to 2 into 3. B 1 ಜಾ B, 2 3 ಜಾ 6. ಸೊ B ವ್ಯಾಲ್ಯೂ ಏನು 6 ಅಂತ ಬಂತು. A ವ್ಯಾಲ್ಯೂ 3, B ವ್ಯಾಲ್ಯೂ 6. ಓಕೆ, ನಿಮಗೆ ನನ್ನ ಟೀಚಿಂಗ್ ಇಷ್ಟ ಆದ್ರೆ ಈ QR ಕೋಡ್ಗೆ ಪೇಮೆಂಟ್ ಮಾಡ್ರಿ. ಐದರ್ 100 rupees, 200, 300 ಅಥವಾ 500 ಅಥವಾ ನಿಮಗೆ ಎಷ್ಟಾಗುತ್ತೋ ಅಷ್ಟು ಪೇಮೆಂಟ್ ಮಾಡ್ರಿ. ಓಕೆ, ಸೊ ನಾನು ಆಲ್ಮೋಸ್ಟ್ 1700 ವಿಡಿಯೋಸ್ ಮಾಡಿದ್ದೀನಿ. ಸೊ ಬಹಳ ಎಫರ್ಟ್ ಹಾಕಿದ್ದೀನಿ. ಸೊ ಆ ಎಫರ್ಟ್ ನಿಮ್ಗೆ ಇಷ್ಟ ಆದ್ರೆ ಓಕೆ, ಈ QR ಕೋಡ್ಗೆ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಪೇಮೆಂಟ್ ಮಾಡ್ರಿ. ಅದರಿಂದ ನನ್ನ ಚಾನಲ್ ಗ್ರೋತ್ಗೆ ಹೆಲ್ಪ್ ಆಗುತ್ತೆ. ಆಮೇಲೆ ಈ ತರ ಮೋರ್ ನಂಬರ್ ಆಫ್ ವಿಡಿಯೋಸ್ ಮಾಡೋಕೆ ಹೆಲ್ಪ್ ಆಗುತ್ತೆ. ಸೊ ಅದಕ್ಕೋಸ್ಕರ ಈ QR ಕೋಡ್ಗೆ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಪೇಮೆಂಟ್ ಮಾಡ್ರಿ. 24th ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಇಫ್ ದ ಲೈನ್ಸ್ ರೆಪ್ರೆಸೆಂಟೆಡ್ ಬೈ ದ ಈಕ್ವೇಶನ್, ಎರಡು ಈಕ್ವೇಶನ್ ಕೊಟ್ಟಿದ್ದಾರೆ, ಆರ್ ಪ್ಯಾರಲಲ್ ಅಂತ ಕೊಟ್ಟಿದ್ದಾರೆ, ದೆನ್ ಫೈಂಡ್ ದ ವ್ಯಾಲ್ಯೂ ಆಫ್ ಪಿ. ಪಿ ವ್ಯಾಲ್ಯೂ ಕಂಡುಹಿಡಿಬೇಕು. ಓಕೆ, ಕೊಟ್ರೆ ಈಕ್ವೇಶನ್ ನೋಡ್ರಿ, 4x plus py plus 8 equal to 0. ಇನ್ನೊಂದು ಈಕ್ವೇಶನ್ ಏನು, 4x plus 4y plus 2 equal to 0. ಇದು ಯಾವ ಫಾರ್ಮಲ್ ಇದೆ, ax plus by plus c equal to 0 ಫಾರ್ಮಲ್ ಇದೆ. ಇದು ಕೂಡ ax plus by plus c equal to 0 ಫಾರ್ಮಲ್ ಇದೆ. ಇದನ್ನೇನ್ ತಗೋಬೇಕು, a1 b1 c1 ತಗೋಬೇಕು. ಇದನ್ನ a2 b2 c2 ಅಂತ ತಗೋಬೇಕು. a1 ವ್ಯಾಲ್ಯೂ 4, b1 ವ್ಯಾಲ್ಯೂ p, c1 ವ್ಯಾಲ್ಯೂ 8. ಇಲ್ಲಿ a2 ವ್ಯಾಲ್ಯೂ 4, b2 ವ್ಯಾಲ್ಯೂ 4, c2 ವ್ಯಾಲ್ಯೂ 2. ಸೊ ಪ್ಯಾರಲಲ್ ಅಂದ್ರೆ ಕಂಡೀಷನ್ ಏನು, a1/a2 is equal to b1/b2 ಬಟ್ ನಾಟ್ ಈಕ್ವಲ್ ಟು c1/c2. ಸೊ ಇದು ಈಕ್ವಲ್ ಇಲ್ಲ, ಅದನ್ನ ತಗೊಳಕ್ ಹೋಗಲ್ಲ. ಸೊ ನಾನು ಇವಾಗ ಏನ್ ತಗೊಂತೀನಿ, a1/a2 is equal to b1/b2. ಸೊ a1 ವ್ಯಾಲ್ಯೂ ಏನು 4 a2 ವ್ಯಾಲ್ಯೂ ಕೂಡ 4 ಇದೆ. b1/b2, b1 ಏನು p, b2 ಬಂದ್ಬಿಟ್ಟು 4 ಇದೆ. ಓಕೆ, ಸೊ ಅವಾಗ ಏನಾಯ್ತು, 4 4 ಕ್ಯಾನ್ಸಲ್ ಆಯ್ತು, 1 ಆಯ್ತು. ಸೊ ಇವಾಗ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, 1 into p is equal to 1 into 4 ಆಗುತ್ತೆ. p is equal to 1 4 ಜಾ 4. p ವ್ಯಾಲ್ಯೂ 4 ಅಂತ ಗೊತ್ತಾಯ್ತು. 25th ಕ್ವಶನ್ ಇಲ್ಲಿ ಏನ್ ಕೊಡಿದ್ರು ನೋಡ್ರಿ, ಹೌ ಮೆನಿ ಸೊಲ್ಯೂಷನ್ ಕೇಳ್ತಾ ಇದಾರೆ, ಡಸ್ ದ ಪೇರ್ ಆಫ್ ಲೀನಿಯರ್ ಇಕ್ವೇಶನ್. ಎರಡು ಇಕ್ವೇಶನ್ ಕೊಟ್ಟಿದ್ದಾರೆ, ಅದ್ರ ಎಷ್ಟು ಸೊಲ್ಯೂಷನ್ ಬರುತ್ತೆ ಅಂತ ಕೇಳ್ತಾ ಇದ್ದಾರೆ. ಸೊ ಅವ್ರು ಕೊಟ್ರೆ ಇಕ್ವೇಶನ್ x plus 2y minus 4 equal to 0. ಇನ್ನೊಂದು ಬಂದ್ಬಿಟ್ಟು 3x plus 2y minus 5 equal to 0. ಇದು ಯಾವ ಫಾರ್ಮಲ್ ಇದೆ, ax plus by plus c equal to 0 ಫಾರ್ಮಲ್ ಇದೆ. ಇದು ಕೂಡ ax plus by plus c equal to 0 ಫಾರ್ಮಲ್ ಇದೆ. ಇದು a1 b1 c1, ಇದು a2 b2 c2. ಇಲ್ಲೇನಿಲ್ಲ ಅಂದ್ರೆ 1, a1 ವ್ಯಾಲ್ಯೂ 1, b1 ವ್ಯಾಲ್ಯೂ 2, c1 ವ್ಯಾಲ್ಯೂ ಏನಾಗುತ್ತೆ, ಇಲ್ಲಿ ಪ್ಲಸ್ ಮೈನಸ್ ಇದೆ ಅಂದ್ರೆ ಮೈನಸ್ ತಗೋಬೇಕು, -4. a2 ವ್ಯಾಲ್ಯೂ 3, b2 ವ್ಯಾಲ್ಯೂ 2, c2 ವ್ಯಾಲ್ಯೂ ಏನಾಗುತ್ತೆ ನೋಡ್ರಿ, ಇಲ್ಲಿ ಪ್ಲಸ್ ಮೈನಸ್ ಇದೆ ಅಂದ್ರೆ ಮೈನಸ್ ತಗೋಬೇಕು, c2 ವ್ಯಾಲ್ಯೂ -5. ಸೊ ಈಗ ಏನ್ ಮಾಡ್ಬೇಕು, a1/a2 ಕಂಡಿಡಿರಿ, ಏನಾಗುತ್ತೆ 1/3 ಆಗುತ್ತೆ. b1/b2 ಕಂಡಿಡಿರಿ, ಏನಾಗುತ್ತೆ 2/2 ಇದೆ. ಸೊ 2 2 ಕ್ಯಾನ್ಸಲ್ ಆಯ್ತು, ಏನಾಯ್ತು 1/1. ಇಲ್ಲೇ ನೀವು ನೋಡಿದ್ರೆ
a1/a2 b1/b2 ಈಕ್ವಲ್ ಬಂದಿಲ್ಲ. ಸೊ ಏನ್ ಬರಿಬಹುದು, a1/a2 ನಾಟ್ ಈಕ್ವಲ್ ಟು b1/b2 ಅಂದ್ರೆ ಎಂತ ಲೈನ್ಸ್, ಇಂಟರ್ಸೆಕ್ಟಿಂಗ್ ಲೈನ್ಸ್. ಇಂಟರ್ಸೆಕ್ಟಿಂಗ್ ಲೈನ್ಸ್ ಅಂದ್ರೆ ಯೂನಿಕ್ ಸೊಲ್ಯೂಷನ್ ಅಂದ್ರೆ ನಥಿಂಗ್ ಬಟ್ ಬರೀ ಒಂದೇ ಸೊಲ್ಯೂಷನ್ ಬರುತ್ತೆ. ಸೊ ಆನ್ಸರ್ ಬಂದ್ಬಿಟ್ಟು ಹೌ ಮೆನಿ ಸೊಲ್ಯೂಷನ್ ಅಂದ್ರೆ ಒನ್ ಸೊಲ್ಯೂಷನ್ ಅಂತ ಬರೀರಿ. ಓಕೆ, 26th ಕ್ವಶನ್ ಇಲ್ಲಿ ಏನ್ ಕೊಡಿದ್ರೆ, ಹೌ ಮೆನಿ ಸೊಲ್ಯೂಷನ್ ಡಸ್ ದ ಪೇರ್ ಆಫ್ ಲೀನಿಯರ್ ಇಕ್ವೇಶನ್. ಎರಡು ಇಕ್ವೇಶನ್ ಕೊಡಿದರೆ ಎಸ್ ಸೊಲ್ಯೂಷನ್ ಬರುತ್ತೆ ಅಂತ ಹೇಳ್ಬೇಕು. ಓಕೆ, 2x plus 3y minus 9 equal to 0. ಇನ್ನೊಂದು 4x plus 6y minus 18 equal to 0. ಸೊ ಯಾವ ಫಾರ್ಮ್ ಅಲ್ಲಿ ಇದೆ ಇದು, ax plus by plus c equal to 0 ಫಾರ್ಮ್ ಅಲ್ಲಿ ಇದೆ. ಇದು ಕೂಡ ax plus by plus c equal to 0 ಫಾರ್ಮ್ ಅಲ್ಲಿ ಇದೆ. ಇದನ್ನ a1 b1 c1 ಅಂತ ತಗೋತೀನಿ, ಇದನ್ನ a2 b2 c2 ಅಂತ ತಗೋತೀನಿ. a1 ವ್ಯಾಲ್ಯೂ ಏನು 2, b1 ವ್ಯಾಲ್ಯೂ ಏನು 3, c1 ವ್ಯಾಲ್ಯೂ ಏನಾಗುತ್ತೆ ನೋಡ್ರಿ ಇಲ್ಲಿ, ಇದು ಪ್ಲಸ್ ಮೈನಸ್ ಅಂದ್ರೆ ಏನ್ ಮಾಡಬೇಕು, ಮೈನಸ್ ತಗೋಬೇಕು. ಓಕೆ, a2 ವ್ಯಾಲ್ಯೂ ಏನು 4, b2 ವ್ಯಾಲ್ಯೂ 6, c2 ವ್ಯಾಲ್ಯೂ ಏನಾಗುತ್ತೆ ನೋಡ್ರಿ ಇಲ್ಲಿ, ಪ್ಲಸ್ ಮೈನಸ್ ಇದೆ ಅಂದ್ರೆ ಮೈನಸ್ 18 ಅಂತ ತಗೋಬೇಕು. ಸೊ ಈಗ ಏನ್ ಮಾಡ್ರಿ, a1/a2 ಕಂಡಿಡ್ರಿ, ಏನಾಗುತ್ತೆ 2/4, 2 1 ಜಾ 2 2 ಜಾ 1/2 ಆಯ್ತು. b1/b2 ಕಂಡಿಡ್ರಿ, ಏನಾಗುತ್ತೆ 3/6, 3 1 ಜಾ 3 2 ಜಾ, ಇದು 1/2 ಆಯ್ತು. ನೆಕ್ಸ್ಟ್ c1/c2, c1/c2 ಏನು -9 ಡಿವೈಡೆಡ್ ಬೈ -18, ಮೈನಸ್ ಮೈನಸ್ ಕ್ಯಾನ್ಸಲ್, 9 1 ಜಾ 9 2 ಜಾ, ಇದು ಕೂಡ 1/2 ಬಂತು. ಸೊ a1/a2 is equal to b1/b2 is equal to, ಒಂದ್ ನಿಮಿಷ, b1/b2 is equal to c1/c2 ಅಂದ್ರೆ ಇವು ಎಂತ ಲೈನ್ಸ್, ಇವು ಬಂದ್ಬಿಟ್ಟು ಕೋಇನ್ಸಿಡೆಂಟ್ ಲೈನ್ಸ್. ಕೋಇನ್ಸಿಡೆಂಟ್ ಲೈನ್ಸ್ ಅಂದ್ರೆ ಎಷ್ಟು ಸೊಲ್ಯೂಷನ್ ಇರುತ್ತೆ, ಇನ್ಫಿನೈಟ್ಲಿ ಮೆನಿ ಸೊಲ್ಯೂಷನ್ಸ್ ಇರುತ್ತೆ. ಓಕೆ, ಸೊ ಆನ್ಸರ್ ಬಂದ್ಬಿಟ್ಟು ಇನ್ಫಿನೈಟ್ಲಿ ಮೆನಿ ಸೊಲ್ಯೂಷನ್. ಸೊ ಹೌ ಮೆನಿ ಸೊಲ್ಯೂಷನ್ ಅಂತ ಕೇಳಿದ್ರೆ ಇನ್ಫಿನೈಟ್ಲಿ ಮೆನಿ ಸೊಲ್ಯೂಷನ್ ಅಂತ ಹೇಳ್ಬೇಕು. ಓಕೆ, 27th ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ರೆ, ಹೌ ಮೆನಿ ಸೊಲ್ಯೂಷನ್ ಡಸ್ ದ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ ಇನ್ ಟೂ ವೇರಿಯಬಲ್ಸ್ ಹ್ಯಾವ್ ಇಫ್ ದ ಲೈನ್ಸ್ ರೆಪ್ರೆಸೆಂಟೆಡ್ ಬೈ ದಮ್ ಆರ್ ಇಂಟರ್ಸೆಕ್ಟಿಂಗ್. ಸೊ ಇಂಟರ್ಸೆಕ್ಟಿಂಗ್ ಐತಂದ್ರೆ, ಸೊ ಇಂಟರ್ಸೆಕ್ಟಿಂಗ್ ಇದ್ರೆ ಎಂತ ಸೊಲ್ಯೂಷನ್ ಬರುತ್ತೆ, ಯೂನಿಕ್ ಸೊಲ್ಯೂಷನ್ ಅಂದ್ರೆ ನಥಿಂಗ್ ಬಟ್ ಒನ್ ಸೊಲ್ಯೂಷನ್ ಬರುತ್ತೆ. ಸೊ ಹೌ ಮೆನಿ ಸೊಲ್ಯೂಷನ್ ಅಂತ ಕೇಳಿದ್ರೆ ಒನ್ ಸೊಲ್ಯೂಷನ್ ಅಂತ ಬರೀರಿ. ಓಕೆ, 28th ಕ್ವಶನ್, ಹೌ ಮೆನಿ ಸೊಲ್ಯೂಷನ್ ಡಸ್ ದ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ ಹ್ಯಾವ್. ಎರಡು ಇಕ್ವೇಶನ್ ಕೊಡಿದ್ರೆ ಎಷ್ಟು ಸೊಲ್ಯೂಷನ್ ಬರುತ್ತೆ ಅಂತ ಹೇಳ್ಬೇಕು. ಸೊ 2x minus 3y plus 4 equal to 0. ಇನ್ನೊಂದು ಬಂದ್ಬಿಟ್ಟು 3x plus 5y plus 8 equal to 0. ಸೊ ಯಾವ ಫಾರ್ಮ್ ಅಲ್ಲಿ ಇದೆ, ax plus by plus c equal to 0 ಫಾರ್ಮ್ ಅಲ್ಲಿ ಇದೆ. ಇದು ಕೂಡ ax plus by plus c equal to 0 ಫಾರ್ಮ್ ಅಲ್ಲಿ ಇದೆ. ಇದು a1 b1 c1, ಇದು a2 b2 c2. ಸೊ a1 ವ್ಯಾಲ್ಯೂ 2, b1 ವ್ಯಾಲ್ಯೂ ನೀವೇ ನೋಡಿದ್ರೆ ಇದು ಪ್ಲಸ್ ಮೈನಸ್ ಇದೆ, -3, c1 ವ್ಯಾಲ್ಯೂ 4. ಇಲ್ಲಿ a2 ವ್ಯಾಲ್ಯೂ ಏನಿದೆ 3 ಇದೆ, b2 ವ್ಯಾಲ್ಯೂ 5 ಇದೆ, c2 ವ್ಯಾಲ್ಯೂ 8 ಇದೆ. ಸೊ ಈಗ ಏನ್ ಮಾಡ್ರಿ, a1/a2 ಕಂಡಿಡಿರಿ, ಏನಾಗುತ್ತೆ 2/3, b1/b2 ಕಂಡಿಡಿರಿ, ಏನಾಗುತ್ತೆ -3/5. ಸೊ ಇಲ್ಲೇ ನೀವು ನೋಡಿದ್ರೆ ಇವರಿಬ್ರು ಈಕ್ವಲ್ ಬಂದಿಲ್ಲ ಅಂದ್ರೆ a1/a2 is not equal to b1/b2. ಸೊ ಅಂದ್ರೆ ಎಂತ ಲೈನ್ಸ್ ಇವು, ಇಂಟರ್ಸೆಕ್ಟಿಂಗ್ ಲೈನ್ಸ್. ಇಂಟರ್ಸೆಕ್ಟಿಂಗ್ ಲೈನ್ಸ್ ಅಂದ್ರೆ ಎಷ್ಟು ಸೊಲ್ಯೂಷನ್ ಬರುತ್ತೆ, ಯೂನಿಕ್ ಸೊಲ್ಯೂಷನ್ ಅಂದ್ರೆ ಒಂದೇ ಸೊಲ್ಯೂಷನ್ ಬರುತ್ತೆ. ಸೊ ಹೌ ಮೆನಿ ಸೊಲ್ಯೂಷನ್ ಅಂತ ಕೇಳಿದ್ರೆ ಒನ್ ಸೊಲ್ಯೂಷನ್ ಅಂತ ಬರೀರಿ. ಓಕೆ, 29th ಕ್ವಶನ್ ಇಲ್ಲಿ ಏನ್ ಕೊಡಿದಾರೆ ನೋಡ್ರಿ, ಹೌ ಮೆನಿ ಸೊಲ್ಯೂಷನ್ ಡಸ್ ದ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ ಓಕೆ ಹ್ಯಾವ್ ಅಂತ ಕೊಡಿದ್ದಾರೆ. ಸೊ ನೀವೇನ್ ಮಾಡ್ರಿ, ಈ ಕ್ವಶನ್ ನೀವೇ ಸಾಲ್ವ್ ಮಾಡ್ಬಿಟ್ಟು ಓಕೆ ನೀವು ಯಾವ ಟೈಪ್ ಆಫ್ ಲೈನ್ಸ್ ಅಂತ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ನೀವು ಕಮೆಂಟ್ ಮಾಡ್ರಿ. ಓಕೆ, ನಿಮಗೆ ನನ್ನ ಟೀಚಿಂಗ್ ಇಷ್ಟ ಆದ್ರೆ ಈ QR ಕೋಡ್ಗೆ ಪೇಮೆಂಟ್ ಮಾಡ್ರಿ. ಐದರ್ 100 rupees, 200, 300 ಅಥವಾ 500 ಅಥವಾ ನಿಮಗೆ ಎಷ್ಟಾಗುತ್ತೋ ಅಷ್ಟು ಪೇಮೆಂಟ್ ಮಾಡ್ರಿ. ಓಕೆ, ಸೊ ನಾನು ಆಲ್ಮೋಸ್ಟ್ 1700 ವಿಡಿಯೋಸ್ ಮಾಡಿದ್ದೀನಿ. ಸೊ ಬಹಳ ಎಫರ್ಟ್ ಹಾಕಿದ್ದೀನಿ. ಸೊ ಆ ಎಫರ್ಟ್ ನಿಮ್ಗೆ ಇಷ್ಟ ಆದ್ರೆ ಓಕೆ ಈ QR ಕೋಡ್ಗೆ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಪೇಮೆಂಟ್ ಮಾಡ್ರಿ. ಅದರಿಂದ ನನ್ನ ಚಾನಲ್ ಗ್ರೋತ್ಗೆ ಹೆಲ್ಪ್ ಆಗುತ್ತೆ. ಆಮೇಲೆ ಈ ತರ ಮೋರ್ ನಂಬರ್ ಆಫ್ ವಿಡಿಯೋಸ್ ಮಾಡೋಕೆ ಹೆಲ್ಪ್ ಆಗುತ್ತೆ. ಸೊ ಅದಕ್ಕೋಸ್ಕರ ಈ QR ಕೋಡ್ಗೆ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಪೇಮೆಂಟ್ ಮಾಡ್ರಿ. ನನ್ನ ಟೀಚಿಂಗ್ ನಿಮ್ಗೆ ಇಷ್ಟ ಆದ್ರೆ ನನ್ನ ವಾಟ್ಸಪ್ ಚಾನಲ್ ಜಾಯ್ನ್ ಆಗ್ರಿ. ಆ ಲಿಂಕ್ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ನೀವು ಆ ಲಿಂಕ್ ನ ಪ್ರೆಸ್ ಮಾಡ್ಬಿಟ್ಟು ನನ್ನ ವಾಟ್ಸಪ್ ಚಾನಲ್ ಜಾಯ್ನ್ ಆಗ್ರಿ. ಅದರಿಂದ ಅಡ್ವಾಂಟೇಜ್ ಏನಂದ್ರೆ
ನಿಮಗೆ ಇಂಪಾರ್ಟೆಂಟ್ ಲಿಂಕ್ಸ್ ಆಮೇಲೆ ಎಲ್ಲಾ ವಿಡಿಯೋ ಲಿಂಕ್ಸ್ ಅದರಲ್ಲಿ ಇರುತ್ತೆ. ಸೊ ಅದಕ್ಕೋಸ್ಕರ ನಾನು ವಾಟ್ಸ್ಆಪ್ ಚಾನಲ್ ಜಾಯ್ನ್ ಆಗ್ರಿ. ಆಮೇಲೆ ನನ್ನ ಚಾನಲ್ ನ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ. ಸೊ ದಟ್ ಎಕ್ಸಾಮ್ ಟೈಮ್ ಅಲ್ಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ ಎಲ್ಲಾ ಇಂಪಾರ್ಟೆಂಟ್ ಕ್ವಶನ್ MCQ 1 ಮಾರ್ಕ್ 2 ಮಾರ್ಕ್ ಮತ್ತೆ 4 ಮಾರ್ಕ್ದು ಎಲ್ಲಾ ಸಾಲ್ವ್ ಮಾಡ್ಬಿಟ್ಟು ಅದ್ರದ್ದೊಂದು ಪ್ಲೇ ಲಿಸ್ಟ್ ಲಿಂಕ್ ಮಾಡಿದ್ದೀನಿ. ಅದನ್ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಅದನ್ನ ನೀವು ರೆಫರ್ ಮಾಡ್ರಿ.